ಒಬ್ಬ ಹಳೆಯವ ಮತ್ತೊಬ್ಬ ಎಳೆಯವ, ಮುಖಾಮುಖಿಯಾದದ್ದು. ಅದರಲ್ಲಿ ಒಂದೇ ಮನೆತನದವರು, ಹೊಸ ಚಿಗುರು, ಹೌದು, ಹಳೆಯ ಬೇ. ಹೌದು. ಈ ಕೂಡು ಇರಲು ಮರ ಸೊಬಗು ಅಲ್ಲ, ಅದೊಂದಲ್ಲ. ಸೊಬಗು ಅಲ್ಲೂ ಮತ್ತು ನೋಡ್ಬೇಕಿನ್ನಷ್ಟು. ಬುಡ ಸರಿ ಉಂಟು, ತಲೆ ಸರಿಯಾಗುವ ಲಕ್ಷಣ ಇಲ್ಲ. ಎಂತ ಹೇಳಿ, ಕೂಡಿರಲು ಮರ ಸೊಬಗು ಆಗುವ ಲಕ್ಷಣ ಇಲ್ಲ ಅಂತ ಅಲ್ವಾ? ಪರಸ್ಪರ ವಿರೋಧ ನಡೆದನ್ನು ತಡೆದರು ಸುಪ್ರತೀಕ. ಏನು ಮಾಡೋಣ, ಹೋರಾಟದ ಭರದಲ್ಲಿ ನಮ್ಮ ದೊಡ್ಡಪ್ಪನಾಗಿರುವಂತಹ ಭೀಮಸೇನ ಆ ಆನೆಯಿಂದ ಆಘಾತಕ್ಕೆ ಒಳಗಾದ. ಸಿಡಿದು ತಡೆಯಲಿಕ್ಕಾಗಲಿಲ್ಲ. ಸಿಡಿದೆದ್ದು ಹೋಗಿ ಆನೆಯನ್ನ ಘಾಸಿಗೊಳಿಸಿ ಮುಂದುವರಿತಾ ಇದ್ದೇನೆ. ನಮ್ಮ ಅಜ್ಜ ಈ ಕಡೆ ಬರ್ತಾ ಇದ್ದಾಗ ಉಂಟು, ಪಾಪ ಅವರು ಅಷ್ಟು ದೂರದಿಂದ ಇಷ್ಟು ದೂರ ಬರುವುದು ಬೇಡ, ನಾನೇ ಅಲ್ಲಿ ಹೋಗುವ ಅಲ್ಲ. ಬಾಲಕನೋಳು ಅಜ್ಜ ಅಜ್ಜ ಪ್ರೀತಿಯು ಬಾಲಕನೋಳು ದುರಗೈ ಪ್ರೀತಿಯು ಬಾಲಕನೋಳು ದುರಗೈವ ಖ್ಯಾತಿಗಳ ಸರಿತನು ದುರಗೈವ ಖ್ಯಾತಿಗಳ ಸರಿತಾಳು ಪ್ರೀತಿಯು ಬಾಲಕನೋಳು ದುರಗೈವ ಖ್ಯಾತಿಗಳ ಸರಿತಾಳು
ನನಗೂ ಸಮಾಧಾನ ಆಯ್ತು. ಹಾ ಯಾಕೆ ಹಾ ನಿನ್ನನ್ನು ಇಷ್ಟು ಹತ್ತಿರದಿಂದ ಅಜ್ಜ ಅಂತ ಕರೆಯುವ ಯೋಗ ನನಗೆ ಸಿಕ್ಕಿದೆಯಲ್ಲ. ಹಾ ಹಾ ಈಗ ನಿನ್ನಂಥವನನ್ನ ಹಾ ನಿನ್ನ ಒಡನಾಡುವುದು ಮತ್ತೂ ದೊಡ್ಡ ಯೋಗ. ಹಾ ನಿನ್ನನ್ನು ಅಜ್ಜ ಅಂತ ಹತ್ತಿರದ ಸಂಬಂಧವನ್ನಿಟ್ಟು ಕರೆಯುವುದು ಮತ್ತೂ ದೊಡ್ಡ ಯೋಗ. ಎಲ್ಲ ಯೋಗ ಯೋಗ. ಯಾಕೆ ಖ್ಯಾತ ಶಂತನು ಪುತ್ರ ನೀನು. ಹಾ ಕೇವಲ ಶಂತನು ಪುತ್ರ ಎಂಬ ಮಾತ್ರಕ್ಕೆ ಅಲ್ಲ, ಹಾ ನಿನ್ನದ್ದಾಗಿರುವಂತಹ ಸಿದ್ಧಿ ಪ್ರಸಿದ್ಧಿಯಿಂದ ಹಾ 3 ಲೋಕ ಖ್ಯಾತಿಯನ್ನು ಹೊಂದಿದವನು ನೀನು. ಹಾ ನನ್ನ ಪೂರ್ವಾಪರ ಎಲ್ಲ ಚೆನ್ನಾಗಿ ತಿಳಿದಿದ್ದೀಯ. ಅಜ್ಜಯ್ಯನ ಸುದ್ದಿ ಅಲ್ವಾ? ಎಲ್ಲ ಅಪ್ಪ ಹೇಳಿದಿರ್ಬೇಕಲ್ವ? ಅಪ್ಪ ಅಮ್ಮ ಎಲ್ಲ ಹೇಳಿದ್ದಾರೆ, ದೊಡ್ಡಪ್ಪ ಎಲ್ಲ ಹೇಳಿದ್ದಾರೆ. ಹೌದಾ? ಹೌದು. ಹಾ ಹಾ ಅಜ್ಜಯ್ಯ ಹಾ ಕೇವಲ ಒಂದು ಮನೆಯಲ್ಲಿ ಹೆಸರನ್ನು ಗಳಿಸಬಹುದು, ಹಾ ಒಂದು ರಾಜ್ಯದಲ್ಲಿ ಹೆಸರನ್ನು ಗಳಿಸಬಹುದು, ಹೌದು. ಒಂದು ಚಕ್ರವರ್ತಿ ಪೀಠಕ್ಕೆ ಸಂಬಂಧಪಟ್ಟ ಹೆಸರನ್ನು ಗಳಿಸಬಹುದು, ಬೇಡ ಒಂದು ಲೋಕಕ್ಕೆ ಹೆಸರನ್ನು ಗಳಿಸಬಹುದು. ಹಾ. ಆದ್ರೆ 3 ಲೋಕದಲ್ಲಿ ಖ್ಯಾತಿಯನ್ನು ಗಳಿಸುವುದು ಅದು ಸಾಮಾನ್ಯವಾದ ಶಕ್ತಿ ಅಲ್ಲ. ಅದು ನಮ್ಮ ಮನೆತನಕ್ಕೆ ಮೀಸಲೋದು. ಅಂತಹ ನಿನ್ನನ್ನ ಹಾ. ಹತ್ತಿರದಿಂದ ಅಜ್ಜ ಅಂತ ಕರೆಯುವ ಯೋಗ ನನಗೆ ಬಂತಲ್ಲ. ಹಾ ಹಾ ಅದರಲ್ಲಿಯೂ ಮತ್ತೊಂದು ವಿಶೇಷ ಏನು? ಹಾ ಯುದ್ಧ ಕ್ಷೇತ್ರದಲ್ಲಿ ಅಜ್ಜ ಅಂತ ಕರೆಯುವುದು. ಹಾ ಯುದ್ಧ ಕ್ಷೇತ್ರದಲ್ಲಿ ಎದುರಾದದ್ದು. ಹಾ ಒಬ್ಬ ಹಳೆಯವ ಮತ್ತೊಬ್ಬ ಎಳೆಯವ, ಮುಖಾಮುಖಿಯಾದದ್ದು. ಅದರಲ್ಲಿ ಒಂದೇ ಮನೆತನದವರು, ಹೊಸ ಚಿಗುರು, ಹೌದು ಹಳೆಯ ಬೇರೆ. ಹೌದು. ಈ ಕೂಡು ಇರಲು ಮರ ಸೊಬಗು ಅಲ್ಲ, ಅದೊಂದಲ್ಲ. ಸೊಬಗು ಮತ್ತು ನೋಡ್ಬೇಕಿನ್ನ ಅಷ್ಟೇ. ಬುಡ ಸರಿ ಉಂಟು, ತಲೆ ಸರಿಯಾಗುವ ಲಕ್ಷಣ ಇಲ್ಲ. ಎಂತ ಹೇಳ? ಕೂಡಿರಲು ಮರ ಸೊಬಗು ಆಗುವ ಲಕ್ಷಣ ಇಲ್ಲ ಅಂತ ಅಲ್ವಾ? ಪರಸ್ಪರ ವಿರೋಧವಾಗಿ. ಅದಕ್ಕಿಂತಲೂ ಕೂಡಿದ್ರೆ ಸೊಬಗಾಗ್ತದೆ, ಕೂಡ್ತದೋ ಇಲ್ವೋ ಮತ್ತೆ ನೋಡ್ಬೇಕಿಲ್ಲ. ಅದೇ ಆಗುದು ಈಗ. ಅಂದ್ರೆ ನೋಡ್ಬೇಕೀಗ. ಹಾ. ಅದು ಬೇರೆ ಸರಿಯಾಗಿ ನೀರು ಗೊಬ್ಬರ ಬಿತ್ತೋ ತಲೆ ಸರಿಯಾಗ್ತದೆ, ಏನ್ ತೊಂದರೆ ಇಲ್ಲ. ಹಾಗಾಗಿ ಅದು ಎಷ್ಟರ ಮಟ್ಟಿಗೆ ಫಲಕಾರಿಯಾಗ್ತದೆ ನೋಡ್ಬೇಕು. ಕೆಲವು ಸಂದರ್ಭದಲ್ಲಿ ನೀರು ಗೊಬ್ಬರ ಹೆಚ್ಚಾದ್ರೂ ತಲೆ ಕೆಟ್ಟು ಹೋಗ್ತದೆ, ಸುಕ್ಕು ಹೋಗ್ತದೆ, ಫಲ ಕೊಡುವುದಿಲ್ಲ. ಹೌದು. ಅಜಯ ಮತ್ತೇನಲ್ಲ, ಯುದ್ಧ ಕ್ಷೇತ್ರದಲ್ಲಿ ನೀವು ಎದುರಾದದ್ರಿಂದ ಈ ಮಾತಾಡುವುದು. ಹಾ ನಾನಂತೂ ಯುದ್ಧ ಮಾಡುವವನೇ. ಅಜ್ಜಯ್ಯ ಅಂತ ಇಷ್ಟು ಪ್ರೀತಿಯಿಂದ ಮಾತಾಡಿದ್ರಲ್ಲ, ಇದು ಬರೀ ಪ್ರೀತಿಗೆ ಸಂಬಂಧಪಟ್ಟ ವ್ಯವಹಾರ. ಇನ್ನು ಯುದ್ಧದ ವ್ಯವಹಾರಕ್ಕೆ ನಮಗೆ ಯುದ್ಧ ಉಂಟೆ. ನಾನಂತೂ ಯುದ್ಧ ಮಾಡುವವನೇ. ಅಂದ್ರೆ ನೀನು ಮಾಡ್ತೀಯೋ ಇಲ್ವೋ ಗೊತ್ತಿಲ್ಲ ಅಂತ ಸಂದೇಹ. ನಿನಗೆ ಬಿಟ್ಟು ವಿಷಯ. ಹಾಗೆ ಮಾಡುವುದಕ್ಕೆ ಯೋಚನೆ ಮಾಡದೆ ವ್ಯವಹರಿಸಲಿಲ್ಲ ನಾನು. ಸಾಕಷ್ಟು ಯೋಚನೆ ಮಾಡಿದ್ದೇನೆ. ಹೌದಾ? ನನಗೆ ನಿನ್ನತ್ರ ಯುದ್ಧ ಮಾಡುವುದರಿಂದ ದೊಡ್ಡ ಲಾಭ ಉಂಟು. ದೊಡ್ಡ ಲಾಭ ಉಂಟು. ಅದೇ ಲಾಭ ಇಲ್ಲದೆ ಯಾವಾಗಲೂ ಯಾವ ವ್ಯವಹಾರವನ್ನು ಮಾಡಬಾರದು. ಸಾಕಷ್ಟು ಯೋಚನೆ ಮಾಡಿದ್ದೀಯ ನೀನು. ಮಾಡಿದ್ದೇನೆ. ನೀನು ಗರ್ಭದಲ್ಲಿಯೇ ಲಾಭ ಪಡೆದವನಂತೆ. ಅಜಯ, ಈಗ ನಿನ್ನಲ್ಲಿ ಯುದ್ಧ ಮಾಡುವುದರ ಮೂಲಕವಾಗಿ ತುರವನ್ನ ಗೈಯುತ್ತೇನೆನ್ನುವುದಾಗಿ ಕುರುಕ್ಷೇತ್ರಕ್ಕೆ ಬಂದವನಲ್ವ ನೀನು. ತುರಗೈಯುವ ಖಾತಿಗಳ ಶಮೀಪೆ ಅಂದ್ರೆ ಯುದ್ಧ ಮಾಡ್ತೇನೆ ಎನ್ನುವ ನಿನ್ನ ಉತ್ಸಾಹವನ್ನು ಕಡಿಮೆಗೊಳಿಸ್ತೇನೆ ನಾನು. ಹಾಗಂತ ವ್ಯವಹಾರದಲ್ಲಿ ಲಾಭ. ಯಾಕೆ? ಈಗ ಯುದ್ಧದಲ್ಲಿ ನಾನೇನಾದ್ರೂ ಸೋತನೋ ನನಗೆ ಲಾಭವೇ. ಆ ಭೀಷ್ಮರಿಗೆ ಯಾಕೆ ಸುಮ್ಮನೆ ಬುದ್ಧಿ ಇಲ್ಲ? ಅಷ್ಟು ಸಣ್ಣ ಹುಡುಗನ ಮೇಲೆಲ್ಲ ಕೈ ಮಾಡಿದ್ರು. ನಾನು ಗೆದ್ದನು ಮತ್ತು ಪ್ರಪಂಚವನ್ನೇ ಗೆದ್ದಾಗೆ, ಮತ್ತೆಂತದಿಲ್ಲ. ಅಂದ್ರೆ ನಿನಗೆ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ನಷ್ಟವೇ ಇಲ್ಲ. ನನಗೆ. ನಾನು ಗೆದ್ರೂ ನಷ್ಟವೇ. ಹೌದಾ? ಹಾಗಾಗಿ ಬಹಳ ಕಷ್ಟದ ಕೆಲಸ ನೋಡಿ. ನನ್ನಲ್ಲಿ ಯುದ್ಧ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದಿರಬೇಕು ನೀವು. ಇಲ್ಲಿಯ ತನಕ 3 ಲೋಕದಲ್ಲಿ ಖ್ಯಾತಿಗಳಿಸಿರುವಂತಹ ಆ ವಿಖ್ಯಾತಿಯನ್ನ ನನ್ನ ಹತ್ರ ಕಳಕೊಳ್ಳಬೇಡಿ. ಒಂದೇ ಶರಕಿ
ನುಡಿಯಿತ್ತು ಕಥೆಯೇರುತ್ತಿತು ನಿನ್ನ ನುಡಿಯಿತ್ತು ಕಥೆಯೇರುತ್ತಿತು ಒಂದರ ಬಯಲು ಕಪ್ಪುದು ನಿನ್ನ ನುಡಿಯಿತ್ತು ಕಥೆಯೇರುತ್ತಿಹುದು ಅಪೂರ್ವ ಸಂಗಮ ಹೌದು. ಹಳೆಯ ಮುದುಕ, ಈ ಕುರುಕುಲದಲ್ಲಿಯೇ ನಾನು ಹಿರಿಯ, ಹೌದೌದು. ಅಷ್ಟು ಹಳೆಯವ, ಅತ್ಯಂತ ಎಳೆಯ ಹುಡುಗ, ಅಪೂರ್ವ ಸಂಗಮ. ಇಲ್ಲಿಯವರೆಗೆ ನಿನ್ನನ್ನು ಎತ್ತಿ ಆಡಿಸಬೇಕು, ತೋಳೆ ತೊಟ್ಟಿಲಾಗಿಸಿ ನಿನ್ನನ್ನು ತೂಗಬೇಕು, ತೊಡೆಯ ಮೇಲೆ ನಿನ್ನನ್ನು ಮಲಗಿಸಿ ನಿನ್ನ ಬಾಲ ಲೀಲೆಯನ್ನ ಕಣ್ಣು ತುಂಬ ಕಾಣಬೇಕು ಎನ್ನುವಂತ ಅಪೇಕ್ಷೆ ನನಗಿತ್ತು. ಅವಕಾಶ ಆಗಲಿಲ್ಲ. ಆದ್ರೆ ಅದ್ಯಾವುದಕ್ಕೂ ಅವಕಾಶ ಇಲ್ಲದೆ ಇದ್ರು ಒಂದೇ ಕ್ಷೇತ್ರದಲ್ಲಿ ಒಂದೇ ಉದ್ಯಮದಲ್ಲಿ ನಾನು ನೀನು ಮುಖಾಮುಖಿಗಳಾಗುವಂತ ಒಂದು ಅವಕಾಶ ಆದರೂ ಸಿಕ್ಕಿದಲ್ಲ, ಅದು ಬಹಳ ಸಂತೋಷ ನೋಡು ಮಗು. ಅಜಯ, ಅಭಿಮನ್ಯು, ನಿನ್ನ ಕುರಿತಾಗಿ ನಾನು ಸಾಕಷ್ಟು ಕೇಳಿದ್ದೇನೆ. ಓಹೋ, ಗರ್ಭದಲ್ಲಿಯೇ ಹೂ ಹಾಕಿದವನಂತೆ ನೀನು. ಈಗ ಎಚ್ಚರ ಆದ ಮೇಲೆ ಆ ರೀತಿ ಹೂ ಹಾಕೊಂಡು ಬಿಟ್ಟಿದ್ದೀಯ ನೀನು, ಬರೇ ಹೂ. ಆವಾಗ ಆಗಲ್ಲ. ಗರ್ಭದಲ್ಲಿ ನಿನ್ನ ಮಾವ ಕತೆ ಹೇಳ್ತಾ ಇದ್ದಂತೆ, ನಿನ್ನ ಅಮ್ಮ ಕತೆ ಕೇಳ್ತಾ ಇದ್ದಂತೆ ಒಂದು ಸಂದರ್ಭದಲ್ಲಿ ಅಂದಿಯಂತೆ. ಈಗ ಹೂ ಹಾಕುವುದಿಲ್ಲ. ಯಾಕೆ ಕೇಳಿದ್ರೆ ಹಾಗೆ ಹಾಕುವಂತ ವಿಷಯ ಯಾರು ಹೇಳುವವರೇ ಇಲ್ಲ, ಅದ್ರಿಂದ ಹೂ ಹಾಕುವುದು. ಯಾಕೆ ಹೇಳುವುದಿಲ್ಲ? ಆ ವಿಷಯ ನೀನು ಕೇಳ ಆಗಿದೆ, ಅದಕ್ಕಾಗಿ ಮತ್ತೆ ಯಾರು ಹೇಳುವುದಿಲ್ಲ. ಬಾಕಿ ಹೇಳಿದ್ದಕ್ಕೆ ಹೂ ಹಾಕುವ ಕೆಲಸ ಬಿಟ್ಟಿದ್ದೀಯ. ಆದ್ರೆ ನಿನ್ನ ಹೋರಾಟದ ಚಮತ್ಕೃತಿಯನ್ನ ಅಜ್ಜ ನಾನು ನಿಲ್ಲಿಸ್ತೇನೆ, ಬಿಡುವುದಿಲ್ಲ. ಹೊಟ್ಟೆ ತುಂಬಿ ಹೋಯ್ತು ನನಗೆ. ನಮ್ಮ ಮನಸ್ಸಿನಲ್ಲಿ ಹುಟ್ಟಿದ ಯಾವ ಗಂಡು ಮಕ್ಕಳಿಗೂ ನನ್ನ ಸಮ್ಮುಖದಲ್ಲಿ ನಿಂತು ಇಷ್ಟು ಹೇಳುವ ಗಂಡು ಅದೇ ಬರಲಿಲ್ಲ. ನನ್ನ ಮರಿ ಮಗನಿಗೆ ಈ ಗಂಡು ಅದೇ ಬಂತಲ್ಲ. ಕೆಲವು ತಲೆಮಾರೇ ಹಾಗೆ. ಹೌದು, ಅಜ್ಜನ ಮೊಮ್ಮಗನಿಗೆ ಬರು, ಮಧ್ಯದಲ್ಲಿ ಅಪ್ಪನಿಗೆ ಬರುವುದಿಲ್ಲ. ಹೌದು, ಕೆಲವು ಸಂದರ್ಭದಲ್ಲಿ ಮರಿ ಮಕ್ಕಳು ಹೊರಗೂ ಮುಂದುವರೆದು ಬಿಡುತ್ತದೆ ಅಲ್ವಾ? ಹಾಗೆ ನಮ್ಮ ಮನಸ್ಸಿನಲ್ಲಿ ಹೀಗಾಗಿದೆ ನೋಡು. ಆದ್ರೆ ಏನು ಮಾಡೋಣ, ಅಷ್ಟು ಸುಲಭ. ಹಾಗಾದ್ರೆ ಏನು ಧರ್ಮಕ್ಕೆ ಆಯುಷ್ಯವನ್ನು ನಾನು ಕಳೆದದ್ದು ಅಂತ ಮಾಡಿದೀಯ? ನೀರು ಗೊಬ್ಬರ ಹಾಕದೆ ಇದು ಧರ್ಮಕ್ಕೆ ಬೆಳೆದದ್ದು ಅಂತ ಮಾಡಿದೀಯ? ಜ್ಞಾನದ ಪ್ರತೀಕ. ಅಷ್ಟು ನಾನು ವೃದ್ಧನಾಗಿದ್ದೇನೆ. ವೃದ್ಧಿಯನ್ನ ಹೊಂದಿದ್ದು ಯಾವುದು? ಅದೇ ವೃದ್ಧತ್ವದ ಸಂಕೇತ. ಅಂದ್ರೆ ಪಕ್ವತೆಯ ಪ್ರತೀಕ ಇದು. ಇಂಥ ಪರಿಪಕ್ವಗೊಂಡಂತ ನನ್ನ ಸಮ್ಮುಖದಲ್ಲಿ ಕಾಯಿಯೂ ಅಲ್ಲ, ಹಣ್ಣು ಬಿಡು, ಎಳೆ ಮಿಡಿ ಈ ರೀತಿಯಲ್ಲಿ ನುಡಿಯುತ್ತದೆ ಅಂತ ಆದ್ರೆ ಒಂದು ಕಡೆ ನಗೆ, ಒಂದು ಕಡೆ ಸಿಟ್ಟು, ಎಲ 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 ಏನು ಮುದುಕ ಅಂತ ಏನು ಆಗದೆ ಇದ್ದವರ ಸಾಲಿಗೆ ನನ್ನನ್ನು ಸೇರಿಸ್ತಾ ಇದ್ದಾನೋ ಹೇಗೆ ಎನ್ನುವಂತ ಒಂದು ಕತಿ ಸಿಟ್ಟು ಬರ್ತದೆ ಒಮ್ಮೊಮ್ಮೆ. ಏನು ಅಂತ ಮಾಡಿದ್ದೀಯ? ಮೊಮ್ಮಗ ಹಾರುವುದು ಒಂದೇ, ಅಜ್ಜ ಊರುವುದು ಒಂದೇ. ಅಷ್ಟು ಸುಲಭ ಅಂತ ಭಾವಿಸಬೇಡ. ಮೊಮ್ಮಗ ಗರ್ಜಿಸುವುದು ಒಂದೇ, ಅಜ್ಜ ಒಂದು ಕೆಮ್ಮು ಹೊಡೆಯುವುದು ಒಂದೇ. ಹೌದು, ಇಷ್ಟು ಗೊತ್ತಿದ್ರು ನೀನು ಇಷ್ಟು ಗರ್ಜನೆ ಮಾಡ್ತೀಯಲ್ಲ. ಅಷ್ಟೆಲ್ಲ ಗೊತ್ತಿದ್ಕೊಂಡೇ ಬಂದದ್ದು ನಾನು. ಇದಾ ಒಂದು ಒಂದೇ, ಬಹಳ ಬೇಡ. ಬತ್ತಳಿಕೆಗಳು ಬಹಳಷ್ಟು ಉಂಟು, ಬೇಡ. ಒಂದೇ ಶರ ಕೀಡೆ ಕೋರ. ಇದನ್ನು ಎಳೆದು ಬಿಡುವುದು ಬೇಡ ಆಕರಣಾಂತವಾಗಿ, ಸುಮ್ಮನೆ ಹೀಗೆ ಬಿಟ್ಟರೆ ಸಾಕು. ನೀನು ಸಣ್ಣ ಮಕ್ಕಳು ತೊಟ್ಟಿಲಲ್ಲಿ ನಿದ್ರೆ ಮಾಡಿದಾಗ ನೆಲದ ಮೇಲೆ ಮಲಗಿ ನಿದ್ರೆ ಮಾಡಬಹುದು. ಅಂತ ಯೋಗ್ಯತೆ ಅಜ್ಜನಿಗೆ ಉಂಟು. ಎಲ್ಲಿಯಾದ್ರೂ ಕತಿಗೊಂಡು ನಿನ್ನ ಮಾತನ್ನು ಕೇಳಿದಾಗ ಬರುವ ಸಿಟ್ಟಿನಿಂದ ಶರಪ್ರಯೋಗ ಮಾಡಿ ನಿನ್ನನ್ನು ಘಾಸಿಗೊಳಿಸಿದೆ ಅಂತಾದರೆ, ವೀರನಾದಂತಹ ಶೂರನಾದಂತಹ ಇಂಥ ಮಗನ ತಂದೆ ಎಂದು ಮೀಸೆಯ ಮೇಲೆ ಕೈಯಾಡಿಸುತ್ತಾ ಬೀಗುತ್ತಿರುವಂತಹ ನಿನ್ನ ಅಪ್ಪನಿಗೆ
ಎಷ್ಟು ನೋವು ಆಗ್ತದವು ಎನ್ನುವಂತ ಒಂದು ಭಯವೂ ನನ್ನನ್ನು ಕಾಡ್ತಾ ಇದೆ. ಆದ್ರಿಂದ ಆಡ್ದಷ್ಟು ಸುಲಭದಲ್ಲಿ ಯಾವುದನ್ನು ಮಾಡುವುದಕ್ಕಾಗುವುದಿಲ್ಲ. ನೀನು ಆಡಿದ್ದನ್ನು ಕೇಳಿ ನನಗೆ ಸಂತೋಷ ಆಯ್ತು. ಬೇಕಾದ್ರೆ ಮನೆಗೆ ಹೋಗಿ ಹೇಳು, ಅಜ್ಜನ ಎದುರಿನಲ್ಲಿ ಹೋದೆ, ಯುದ್ಧಕ್ಕೆ ಆಹ್ವಾನಿಸಿದೆ. ನಡುಗುತ್ತಿದೆಯಲ್ಲ ವೃದ್ಧ ನಿನ್ನ ಕೈ ಕಾಲುಗಳು, ನಡುಗುತ್ತಿದೆಯಲ್ಲ ವೃದ್ಧ ನಿನ್ನ ಕೈ ಕಾಲುಗಳು, ಬಡಿವಾರ ಪೌರುಷವ ನುಡಿವೆ, ಬಡಿವಾರ ಪೌರುಷವ ನುಡಿವೆ. ನಡುಗುತ್ತಿದೆಯಲ್ಲ ವೃದ್ಧ ನಿನ್ನ ಕೈ ಕಾಲುಗಳು, ಬಡಿವಾರ ಪೌರುಷವ ನುಡಿವೆ. ಹುಡುಗನನ್ನೊಳು ತೋರು ಶಸ್ತ್ರ ವಿದ್ಯೆಯ, ಹುಡುಗ ಎನ್ನೊಳು ತೋರು ಶಸ್ತ್ರ ವಿದ್ಯೆಯ ಎನ್ನುತ್ತ, ತೋರು ಶಸ್ತ್ರ ವಿದ್ಯೆಯ ಎನ್ನುತ್ತ, ಕಿಡಿಯದರು ತೆಚ್ಚ ಅಭಿಮನ್ಯು, ಕಿಡಿಯದರು ತೆಚ್ಚ ಅಭಿಮನ್ಯು, ಎನ್ನೊಳು ತೋರು ಶಸ್ತ್ರ ವಿದ್ಯೆಯ ಎನ್ನುತ್ತ, ಕಿಡಿಯದರು ತೆಚ್ಚ ಅಭಿಮನ್ಯು. ಹುಡುಗನನ್ನೊಳು ತೋರು ಶಸ್ತ್ರ ವಿದ್ಯೆಯ ಎನ್ನುತ್ತ, ಕಿಡಿಯದರು ತೆಚ್ಚ, ಕಿಡಿಯದರು ತೆಚ್ಚದ ಅಭಿಮನ್ಯು. ಒಂದೇ ಶರಕೀಡೆ ಕುವರ, ಹೌದು. ನಿನ್ನ ಅನುಭವದ ಪಕ್ವತೆಯ ಮಟ್ಟಿಗೆ ಹಾ ನನ್ನ ಶರಣಾಗತಿ ಉಂಟೆ. ಹಾ ಹಾ ಯಾಕೆ? ಹಾ. ಅದಕ್ಕಾಗಿಯೇ ಮೂರು ಭುವನದಲ್ಲಿಯೂ ಹಾ. ಹೆಸರನ್ನು ಗಳಿಸಿದವನು, ಹೌದು. ತ್ರೈಭುವನ ಖ್ಯಾತಿಯನ್ನು ಹೊಂದಿದವನು, ಹೇಳಿದ್ದು ಅದಕ್ಕಾಗಿ. ಆದರೆ ನಾನು ತ್ರೈಭುವನ ಖ್ಯಾತಿಯನ್ನು ಹೊಂದಿದವ. ಹಾ, ನಿನ್ನ ಅಪ್ಪ 3 ಲೋಕಕ್ಕೆ ಗಂಡ, ಹಾ, ಅಂದ್ರೆ ನಮ್ಮ ಮನತನಕ್ಕೆ ಮೀಸಲು. ಮೂರು ಲೋಕದ ಸುದ್ದಿಯೇ ಬಿಟ್ಟು ಇನ್ನು ನೀನಿನ್ನು ಎಷ್ಟು ಲೋಕಕ್ಕೆ ಆಗ್ತೀಯ ನೋಡ್ಬೇಕು. ಒಂದು ಲೋಕದ ಸುದ್ದಿಯೇ ಇಲ್ಲ. ಆ, ಅಜ್ಜ, ನೀವೆಣಿಸಿಕೊಂಡ ಹಾಗೆ ಒಂದು ಶರಕೀಡೆ ಹಾ. ಅಲ್ವೇ ಅಲ್ಲ. ನನ್ನಲ್ಲಿಯೂ ಬಿಲ್ಲಿವಿದ್ಯಾ ಕೌಶಲ್ಯ ಎಷ್ಟುಂಟು ಎನ್ನುವುದನ್ನು ನಿನಗೆ ತೋರಿಸುವುದು ನನ್ನ ಉದ್ದೇಶ. ಹಾ, ಹಾ. ಈಗ ನಿನ್ನ ಲಕ್ಷ್ಯ ಎಷ್ಟುಂಟು ಕೇಳಿದ್ರೆ, ಹಾ. ಇವ ಒಂದು ಶರಕ್ಕೀಡು ಹಾ. ಅದಲ್ಲ ಅಂತ ನಿಮಗೆ ತೋರಿಸಬೇಕಾಗಿದೆ. ಓಹೋ. ಆಮೇಲೆ ಬೇಕಾದ್ರೂ ಸೋತು ಹೋದ್ರು ನನಗೇನು ಬೇಸರ ಇಲ್ಲ. ಹಾ. ಆದ್ರೆ ಇವ ಅಷ್ಟಕ್ಕೆ ಅಲ್ಲ, ಹಾ. ಕೊಂದರವಗಳು ಕಾಪು. ಅದೌದು. ಯಾಕಂದ್ರೆ ನನ್ನ ಅಪ್ಪನಿಗೆ ಬೇಸರ ಆಗುವುದು. ಹೌದು. ಹಾಗಾಗಿ ಏನು ಯುದ್ಧ ಕ್ಷೇತ್ರದಲ್ಲಿ ಯುದ್ಧ ಮಾಡುವುದು ಅಂದ್ರೆ ಹಾ. ಬರೀ ಇನ್ನೊಬ್ಬರನ್ನು ಕೊಲ್ಲುವುದು ಅಂತಲೇ ಅರ್ಥವಾ? ಹಾ. ಅದು ಅಲ್ಲವೇ ಅಲ್ಲ. ಹಾ. ಆದ್ದರಿಂದ ನಿಮಗೂ ಸುಲಭದ ದಾರಿ ಉಂಟು, ಹಾ. ನಮ್ಮ ಅಪ್ಪನಿಗೂ ಬೇಸರ ಆಗಬಾರದು. ಹಾ. ಹಾಗಂತ ನನ್ನಲ್ಲಿ ನೀವು ಶರಣಾಗತಿಯನ್ನು ಹೊಂದಬಾರದು, ಅದು ನಮ್ಮ ವಂಶಕ್ಕೆ ಅಪಚಾರ. ಅಲ್ಲ, ಶರಣಾಗತಿ ಹೊಂದು ಅಂತ ಹೇಳಿದ್ರು ಹಾಗೆಲ್ಲ ಆಗುವುದಿಲ್ಲ. ಅಲ್ಲ, ಹೇಳಿದಾಕ್ಷಣ ಯಾರು ಹಾಗೆ ಹೇಳಿದ್ರೆ ನಾನು ಇಷ್ಟು ವರ್ಷ ದಂಡಕಾಯುಷ್ಯ ಕಳೆದಾಗ ಆಗುದಿಲ್ಲ. ಅದಕ್ಕಿಂತ ಹೇಳಿದಾಕ್ಷಣ ಯಾರೂ ಒಪ್ಪುವುದಿಲ್ಲ, ನೀವು ಅಂತ ಅಲ್ಲ. ಅಲ್ಲ, ನೀವು ಒಪ್ಪುವುದಿಲ್ಲ, ಯಾರು ಒಪ್ಪುವುದಿಲ್ಲ. ಹೌದು. ಆದ್ದರಿಂದ ಯುದ್ಧ ಕ್ಷೇತ್ರದಲ್ಲಿ ಯುದ್ಧ ಕ್ಷೇತ್ರಕ್ಕೆ ಬಂದಿರುವಂತಹ ನಾನು ನನ್ನ ಕರ್ತವ್ಯವನ್ನು ಮಾಡಿಯೇ ಮಾಡ್ತೇನೆ. ಹಾ. ನನ್ನ ಶಸ್ತ್ರ ಕೌಶಲ ಎಷ್ಟು ಅದನ್ನು ತೋರಿಸಿ ಆಗುವುದು ನಾನು. ಇಷ್ಟು ಹೇಳಿದ ಮೇಲೆ ಗೋಯಿ ಕಾಲೆಲ್ಲ ನೋಡುತ್ತಾ ಉಂಟು ನಿಮಗೆ, ಚರ್ಮ ಹೇಳಿದ್ರು ಮಾರುತ್ತಾ ಬರ್ತದೆ. ನಿಮಗೆ ಅಷ್ಟೆಲ್ಲ ಉಂಟು, ಎಳೆ ಹುಡುಗ ನನಗಿರಬಾರ್ದ? ನಿನಗೆ ಅದೇ ಧೈರ್ಯ ಅಲ್ಲ. ಹೇಗೂ ಅಜ್ಜನ ಗುರಿ ಸರಿಯಾಗಿ ತಾಗ್ಲಿಕ್ಕಿಲ್ಲ, ಕೈ ಕಾಲೆಲ್ಲ ನಡುಗ್ತಾ ಇದೆ, ಹೇಗೆ ಗುರಿಯನ್ನು ಬಿಡುವುದಕ್ಕೆ ಸಾಧ್ಯ? ಅದನ್ನು ನೋಡುವ ಅಂತ. ನಾನು ಸುಮ್ಮನೆ ನಿಂತಾಗ ಕೈಕಾಲು ನಡುಗಿದ್ರು. ನಾನು ಯುದ್ಧ ಕ್ಷೇತ್ರದಲ್ಲಿ ಸೆಟೆದು ನಿಂತು
ಶರಚಾಪವನ್ನು ಕೈಗೊಂಡಾಗ ಕೈ ಕಾಲು ಬಿಡು, ನನ್ನ ತಲೆಯೂ ನಡುಗುವುದಿಲ್ಲ, ಗೊತ್ತಾಯ್ತಾ? ಒಂದ್ಸಾರಿ ನೋಡ್ತೇನೆ, ಗೊತ್ತಾಯ್ತು? ನೋಡ್ತೀಯ? ನೋಡೋಣ. ಹೊಸುಳೆ ಕೇಳಲು ಹೊಸುಳೆ ಕೇಳಲು ವೀರಕ್ಷಾತ್ರಿನಿಂದನು ಪಡೆಯಲು ಹೊಸುಳೆ ಕೇಳಲು ವೀರ ಶಾಸ್ತ್ರಿ ನಿಂದು ಪಡೆದು ವಸುಧೆಯೋಳ್ ಕೃತ ಕೃತ್ಯನಾದ ನಿಂದನು ಪಡೆದು ವಸುಧೆಯೋಳು ಕೃತ ಕೃತ್ಯನಾದ ಶಶಿಕುಲಾನ್ವಯ ದೀಪ ಸುಕುಮಾರ ಶಶಿಕುಲಾನ್ವಯ ದೀಪ ಸುಕುಮಾರ ಬಡಿದೆ ಶಶಿಕುಲಾನ್ವಯ ದೀಪ ಸುಕುಮಾರ ಶಶಿಕುಲಾನ್ವಯ ದೀಪ ಸುಕುಮಾರ ನಡುಗುತ್ತಿದೆ ಕೈ ಕಾಲು ಎಲೆ ವೃದ್ಧ. ಹೇಳೋ ಇನ್ನೊಮ್ಮೆ, ಧೈರ್ಯ ಉಂಟು ನಿನಗೆ? ಈಗ ನಿನ್ನ ಕೈ ಕಾಲೇ ಗಡ 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 ಅಂತ ಇದೆ. ಏನು ಮಾಡೋಣ ಹೇಳು? ಪುಂಖಾನುಪುಂಖವಾಗಿ ಶರವೃಷ್ಟಿಗರದು ನಿನ್ನ ಶರ ಚಾಪವನ್ನ ಮುಕ್ಕಳಿಗೈದು ನಿನ್ನನ್ನು ಬಂಧಿಸಿದ್ದೇನೆ. ಬಿಗಿಯಾಗಿ ನಿನ್ನನ್ನು ಹಿಡಿದುಕೊಂಡದ್ದು ಯಾಕೆ ಅಂತ ಗೊತ್ತಾಯ್ತ ನಿನಗೆ? ಅಧಿಕ ಪ್ರಸಂಗಿ ಎಷ್ಟು ಹಲ್ಲು ಉದುರಿಸ್ತೆ. ಮಗು ಅಭಿಮನ್ಯು ಮಕ್ಕಳನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಆಟ ಆಡಿಸುವಾಗ ಆ ಮಕ್ಕಳು ತಿಳಿದೋ ತಿಳಿಯದೆಯೋ ಎತ್ತಿ ಆಡಿಸುವವರ ಎದೆಗೋ ಕೈಕಾಲುಗಳಿಗೋ ಗಟ್ಟಿಯಾಗಿ ತುಳಿಯುತ್ತಾರೆ. ನೋವಾಗುವುದಿಲ್ಲ ಅಂತ ಅಲ್ಲ, ಆ ನೋವಿನಲ್ಲಿ ಆಡಿಸುವವರಿಗೆ ಅದ್ಯಾವುದೋ ಒಂದು ಅವ್ಯಕ್ತವಾದಂತಹ ಸಂತೋಷ ಉಂಟಾಗ್ತದೆ. ಅದು ಏನು ಸಂತೋಷ? ಅದು ಅಭಿವ್ಯಕ್ತಿಗೆ ಸಿಲುಕುವುದಲ್ಲ ಮಗು, ಅದು ಕೇವಲ ಅನುಭೂತಿ, ಅನಿರ್ವಚನೀಯವಾದದ್ದು, ಮಾತಿನಿಂದ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಎತ್ತಿ ಆಡಿಸುವಂತ ಯೋಗ ಭಾಗ್ಯ ಈ ಭೀಷ್ಮನಿಗೆ ಇಲ್ಲದೆ ಹೋಯಿತು. ಆದರೂ ಆಕಸ್ಮಿಕವಾಗಿ ರಣಕಣದಲ್ಲಿ ಮುಖಾಮುಖಿಯಾದಾಗ ನಡುಗುತ್ತಿವೆ ಕೈಕಾಲುಗಳು ವೃದ್ಧ ಅಂತ ನೀನು ಅಣಕಿಸುವಾಗಲೂ ಯಾವುದೋ ಒಂದು ಸಂತೋಷ. ನೋಡ್ತಾ ಮೈ ಮರೆತು ನಿಂತು ಬಿಟ್ಟೆ. ಅಷ್ಟಕ್ಕೆ ನೀನು ಬಿಡಲಿಲ್ಲ. ಯುದ್ಧ ಮಾಡಲೇಬೇಕು ಅಜ್ಜ, ನನ್ನ ಕೈ ಚಳಕವನ್ನು ನೀನು ನೋಡಲೇಬೇಕು, ನನಗೂ ನೋಡಬೇಕು ಅಂತ ಇತ್ತು ಮಗು. ಹಾಗಾಗಿ
ಒಂದು ಕಡೆ ಯುದ್ಧ ಮಾಡಬೇಕು ಅಂತ, ಮತ್ತೊಂದೆಡೆ ಯುದ್ಧ ಮಾಡಬಾರದು ಅಂತ ಈ ದ್ವಂದ್ವ ಕಾಡುತ್ತಾ ಇದ್ರು ನಿನ್ನ ಅಪೇಕ್ಷೆಯಂತೆ ನಿನ್ನ ಕೈ ಚಳಕವನ್ನು ನೋಡುವುದಕ್ಕಾಗಿ ನಾನು ಮುಂದಾದೆ. ಫಾಲೆ 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 ಶಶಿ ತುಳಿಯುತ್ತಾರೆ. ನೋವಾಗುವುದಿಲ್ಲ ಅಂತ ಅಲ್ಲ, ಆ ನೋವಿನಲ್ಲಿ ಆಡಿಸುವವರಿಗೆ ಅದ್ಯಾವುದೋ ಒಂದು ಅವ್ಯಕ್ತವಾದಂತಹ ಸಂತೋಷ ಉಂಟಾಗ್ತದೆ. ಅದು ಏನು ಸಂತೋಷ? ಅದು ಅಭಿವ್ಯಕ್ತಿಗೆ ಸಿಲುಕುವುದಲ್ಲ ಮಗು, ಅದು ಕೇವಲ ಅನುಭೂತಿ, ಅನಿರ್ವಚನೀಯವಾದದ್ದು, ಮಾತಿನಿಂದ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಎತ್ತಿ ಆಡಿಸುವಂತ ಯೋಗ ಭಾಗ್ಯ ಈ ಭೀಷ್ಮನಿಗೆ ಇಲ್ಲದೆ ಹೋಯಿತು. ಆದರೂ ಆಕಸ್ಮಿಕವಾಗಿ ರಣಕಣದಲ್ಲಿ ಮುಖಾಮುಖಿಯಾದಾಗ ನಡುಗುತ್ತಿವೆ ಕೈಕಾಲುಗಳು ವೃದ್ಧ ಅಂತ ನೀನು ಅಣಕಿಸುವಾಗಲೂ ಯಾವುದೋ ಒಂದು ಸಂತೋಷ. ನೋಡ್ತಾ ಮೈ ಮರೆತು ನಿಂತು ಬಿಟ್ಟೆ. ಅಷ್ಟಕ್ಕೆ ನೀನು ಬಿಡಲಿಲ್ಲ. ಯುದ್ಧ ಮಾಡಲೇಬೇಕು ಅಜ್ಜ, ನನ್ನ ಕೈ ಚಳಕವನ್ನು ನೀನು ನೋಡಲೇಬೇಕು, ನನಗೂ ನೋಡಬೇಕು ಅಂತ ಇತ್ತು ಮಗು. ಹಾಗಾಗಿ ಒಂದು ಕಡೆ ಯುದ್ಧ ಮಾಡಬೇಕು ಅಂತ, ಮತ್ತೊಂದೆಡೆ ಯುದ್ಧ ಮಾಡಬಾರದು ಅಂತ ಈ ದ್ವಂದ್ವ ಕಾಡುತ್ತಾ ಇದ್ರು ನಿನ್ನ ಅಪೇಕ್ಷೆಯಂತೆ ನಿನ್ನ ಕೈ ಚಳಕವನ್ನು ನೋಡುವುದಕ್ಕಾಗಿ ನಾನು ಮುಂದಾದೆ. ಫಾಲೆ 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 ಶಶಿ ವಂಶದ ಕುಲದ ಕುಡಿ ನೀನು, ನಂದ ಜ್ಯೋತಿ ನೀನು. ನಿನ್ನಂತವ ಉರಿಯಬೇಕೇ ವಿನ ಆರಬಾರದು ಮಗು. ಆದರೆ ಪುಣ್ಯ ಜಲ ಅನ್ನುವುದು ಬೇಕು. ನಿನ್ನ ಹಣೆಯಲ್ಲಿ ಆ ಬ್ರಹ್ಮ ಎಷ್ಟು ವರ್ಷ ಆಯುಷ್ಯ ಬರೆದಿದ್ದಾನೋ ಗೊತ್ತಿಲ್ಲ. ಆಯುಷ್ಯ ಒಂದು ಗಟ್ಟಿ ಇದ್ರೆ ನಮ್ಮ ಕುಲಕ್ಕೆ ನೀನೊಬ್ಬ ಹಾಗೆ ಮೆರೆಯುವಂತ ಯೋಗ್ಯತೆ ನಿನ್ನಲ್ಲೂ ಉಂಟು. ನೀನು ಎಲ್ಲಿಯೋ ಓಡಿ ಹೋಗ್ತೀಯ ಎಂಬ ಕಾರಣಕ್ಕಾಗಿ ನಿನ್ನನ್ನು ಬಿಗಿಯಾಗಿ ಬರ ಸೆಳೆದು ಬಿಗಿದಪ್ಪಿಕೊಂಡಿದ್ದಲ್ಲ, ಎಂದೋ ಮಾಡಬೇಕಾದಂತಹ ಕಾರ್ಯವನ್ನ ಇಂದು ಮಾಡಿದ್ದೇನೆ. ಈ ನಳಿನೋಳುಗಳಿಂದ ನಿನ್ನನ್ನು ಬಾಚಿ ತಪ್ಪಿಕೊಂಡು ಮೈ ಮರೆತಿದ್ದೇನೆ. ಮಗು, ಹೀಗೆಲ್ಲ ದುಡುಕಬೇಡ. ರಣಕ್ಷೇತ್ರ ಅಂದ್ರೆ ಕೇವಲ ಕೇಳುವುದಕ್ಕಾದೀತು, ಅದು ನೋಡುವುದಕ್ಕಲ್ಲ, ಅನುಭವಿಸುವುದಕ್ಕಂತೂ ಖಂಡಿತ ಅಲ್ಲವೇ ಅಲ್ಲ. ನಿನ್ನಂತ ಎಳೆಯ ಮಕ್ಕಳ ಎದೆಯಲ್ಲಿ ರಣಕ್ಷೇತ್ರದ ಭೀಕರವಾದಂತಹ ಸನ್ನಿವೇಶ ಅಚ್ಚೊತ್ತಿ ನಿಂತಿತು ಅಂತಾದರೆ ನಿನ್ನ ಭವಿಷ್ಯಕ್ಕೆ ಅದೊಂದು ಕುಠಾರಪ್ರಾಯವಾಗಿ ಪರಿಣಮಿಸಬಹುದು. ಆದ್ದರಿಂದ ಮಗು ಅಭಿಮನ್ಯು, ನಾನು ಯಾರಿಗೂ ಹೇಳುವುದಿಲ್ಲ, ನೀನು ಯಾರಲ್ಲಿಯೂ ಹೇಳಬೇಡ. ಇನ್ನು ಹೀಗೆ ದುಡುಕಬೇಡ, ಚೆನ್ನಾಗಿ ಬಾಳಿ ಬೆಳಗು. ಇದೋ ಮುತ್ತಜ್ಜ ಭೀಷ್ಮನ ಆಶೀರ್ವಾದ ಉಂಟು. ಹೇಳ್ಕೋ, ಮತ್ತ ಅಜ್ಜನನ್ನು ಕೆಣಕುವುದಕ್ಕೆ ಬರಬೇಡ.